ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ ಇವತ್ತು ನಾವು ಬಂದೀವಿ ಶ್ರೀ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕ. ಬರ್ರಿ ಈ ವ್ಲಾಗ್ ಒಳಗ ಸಾಧ್ಯ ಆದಷ್ಟು ಧರ್ಮಸ್ಥಳವನ್ನ ನಿಮ್ಗೆ ತೋರ್ಸಕ್ ನಾನು ಪ್ರಯತ್ನ ಪಡ್ತೀನಿ ಅಂತ. ದಯವಿಟ್ಟು ವಿಡಿಯೋ ಕೊನೆವರೆಗೂ ನೋಡ್ರಿ. ಇಷ್ಟ ಆದ್ರೆ ಒಂದು ಲೈಕ್ ಶೇರ್ ಕಮೆಂಟ್ ಹಾಕೇ ಬಿಡ್ರಿ. ಬರ್ರಿ ಇನ್ಯಾಕ್ ತಡ ಮಾಡೋಣ, ಪಟಾಪಟ ಧರ್ಮಸ್ಥಳಕ್ಕ ಹೋಗೇ ಬಿಡೋಣ ಅಂತ. ನೋಡ್ರಿ ಟ್ರೈನ್ ಈಗ ಲೇಟ್ ಆಗತೈತಿ, 3 ತಾಸು ಲೇಟ್ ಆಗೈತಿ. ಬರೀ ನಿತ್ತಲ್ಲಿ ನಿಂದ್ರಲಾತದ ಟ್ರೈನ್. ಅದಕ್ಕೆ ಕಂಡಾಬಿಟ್ಟು ಹೊಟ್ಟೆ ಹಸಿದಿತ್ತು ನಮ್ಗೆ. ನಮ್ಮ ಮಹೇಶಣ್ಣ ಪಂಚಮಿದು ಉಳಿದಿದ್ದ ಉಂಡಿ ಚಾಕ್ಲಿ ಮತ್ತು ಚೂಡ ತೊಗೊಂಬಂದಾರ. ಈಗ ಅದೇ ನಮಗೆ ಸದ್ಯಕ್ಕೆ ಆಧಾರ. ನೋಡ್ರಿ ಇದು ಕುಕ್ಕೆ ಸುಬ್ರಹ್ಮಣ್ಯ ಸ್ಟೇಷನ್ ಐತಿ. ಇಲ್ಲಿಂದ ಮತ್ತು ಆಟೋಗಳ ವ್ಯವಸ್ಥೆ ಇರ್ತಾವ ನಿಮಗೆ. ಅಲ್ಲಿ ಏನೋ ಬಸ್ ಬರ್ತದಂತ, ಅಲ್ಲಿ ನಡ್ಕೊಂಡು ಹೋಗ್ಬೇಕು. ನಾವು ಹಿಂಗೆ ಹೊರಗಡೆ ಬಂದು ಅಲ್ಲಿ ನಡ್ಕೊಂಡು ಹೋದ್ರೆ ಬಸ್ಸಿನ ವ್ಯವಸ್ಥೆ ಇರ್ತೈತ್ರಿ. ಇಲ್ಲಿಂದ ನಾವು ಫಸ್ಟ್ ಈಗ ಧರ್ಮಸ್ಥಳಕ್ಕೆ ಹೋಗೋ ಪ್ಲಾನ್ ಮಾಡ್ಕೊಂಡಿವಿ. ಫಸ್ಟ್ ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿ ದೇವ್ರ ದರ್ಶನ ತಗೊಂಡು ಅಲ್ಲಿಂದ ಮತ್ತೆ ಯಾವ್ದು ಸುತ್ತಮುತ್ತ ದೇವಸ್ಥಾನ ಅದಾವ ನೋಡ್ಕೊಂಡು ಲಾಸ್ಟಿಗೆ ನಾವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದು ದರ್ಶನ ತಗೊಂಡು ಮತ್ತೆ ಇಲ್ಲಿಂದ ನಾವು ಟ್ರೈನ್ ಹತ್ತಬೇಕಂತ ಪ್ಲಾನ್ ಮಾಡಿವಿ. ನೋಡ್ರಿ ಈ ಟ್ರೈನ್ ಯಾವ್ದು ನಾವು ಬಂದಿದ್ದಂದ್ರೆ ಬಿಜಾಪುರದಿಂದ ಮಂಗಳೂರು ಟ್ರೈನ್ ರೀ. ಇದು ಪ್ರತಿದಿನ 3:30ಗೆ ಬಿಜಾಪುರದಿಂದ ಈ ಟ್ರೈನ್ ಹೊರಡತೈತಿ. ವಾಯ ಎಲ್ಲಿಂದ ಬರ್ತದಂದ್ರೆ ಇದು ಬಾಗಲಕೋಟ, ಗದಗ, ಹುಬ್ಬಳ್ಳಿ, ಹಾವೇರಿ, ದಾವಣಗೆರೆ ಇವೆಲ್ಲ ಊರುಗಳಿಂದ ಅದ್ರ ಮ್ಯಾಗಿನ ಹಾಯಿಸಿ ಈ ಟ್ರೈನ್ ಕುಕ್ಕೆ ಸುಬ್ರಹ್ಮಣ್ಯದಿಂದ ಮತ್ತು ಮಂಗಳೂರಿಗೆ ಹೋಗ್ತೈತಿ. ನಾವು ಇಳಿದಿದ್ದು ಎಲ್ಲಪ್ಪ ಅಂದ್ರೆ ಕುಕ್ಕೆ ಸುಬ್ರಹ್ಮಣ್ಯದಾಗ ನಾವು ಇಳಿದೀವಿ. ಈಗ ಇಲ್ಲಿಂದ ನಾವು ಧರ್ಮಸ್ಥಳಕ್ಕೆ ಹೋಗ್ಬೇಕು. ನಡ್ರಿ ಈಗ ಹೋಗ್ತೀವಿ. ಹಂಗ ಈ ವ್ಲಾಗ್ದಾಗ ನಿಮಗೆ ಎಷ್ಟು ಸಾಧ್ಯ ಆಗತ್ತೆ ಇಲ್ಲೆಲ್ಲ ಸುತ್ತಮುತ್ತ ಜಾಗಗಳನ್ನ ಚಲೋ ಜಾಗಗಳನ್ನ ನಿಮಗೆ ತೋರ್ಸಾಕ ನಾನು ಪ್ರಯತ್ನ ಮಾಡ್ತೀನಿ ಅಂತ. ಕುಕ್ಕೆ ಸುಬ್ರಹ್ಮಣ್ಯ ಸ್ಟೇಷನ್ ಇಂದ ಹೊರಗೆ ಬಂದ್ರೆ ಈ ತರ ಕ್ರೋಸರ್ ಅದಾವ್ರಿ. ಇಲ್ಲಿಂದ ಒಬ್ಬರಿಗೆ 120 ರೂಪಾಯಿ ತಗೋತಾರ. ಇಲ್ಲಿಂದ ಹತ್ತಿ ನಾವು ಸೀದಾ ಧರ್ಮಸ್ಥಳಕ್ಕೆ ಹೋಗ್ಬೋದು. ಒಬ್ಬರಿಗೆ 120 ರೂಪಾಯಿ. ಹಿಂಗೆ ನೋಡ್ರಿ ನಮ್ಮ ಜೀವನ. ಈಗ ಧರ್ಮಸ್ಥಳ ರೀಚ್ ಆದಿವ್ರಿ. ಅಲ್ಲಿ ಏನ್ ನಿಮ್ಗೆ ಕಾಣತೈತಿ ನೋಡ್ರಿ, ದ್ವಾರ ಬಾಗಲ ಅಲ್ಲಿಂದ ಒಳಗಡೆ ಬಂತು. ಇದ ಒಂದು ಕ್ರೂಸರ್ ಗಾಡಿ ಒಳಗೆ ಬಂದಿವಿ. ಒಳಗಡೆ ಬಂದಿವಿ. ರೂಮ್ ಮಾಡ್ಬೇಕು. ಇಲ್ಲೇ ಧರ್ಮಸ್ಥಳ ಟ್ರಸ್ಟ್ ಅವ್ರದ ರೂಮ್ಗಳು ಇರ್ತಾವ ಕಡಿಮೆ ರೇಟ್ದಾಗ. ಅದ್ರದ್ದು ಇಲ್ಲಿ ಮಾಹಿತಿ ಕಚೇರಿ ಅಂತ ಒಂದು ಐತಿ. ಅಲ್ಲಿ ಹೋಗಿ ಕೇಳ್ತೀವಿ ಎಲ್ಲದ ರೂಮ್ ಏನು ಎತ್ತ ಅನ್ನುವಂಥದ್ದು. ಈಗ ಅಲ್ಲಿ ಹೋಗಿ ಕೇಳಿದ್ರ ರೂಮ್ ಎಲ್ಲದ ಅನ್ನೋಂಥದ್ದು ಹೇಳ್ತಾರ ಅವರು. ಹಂಗಾಗಿ ಕೇಳ್ಕೊಂಡ್ ಬಂದಿವ್ರಿ. ಇವ್ರಿಗೆ ಇಲ್ಲಿ ತೋರಿಸಿದ್ರು. ಇಲ್ಲಿ ಆಲ್ಮೋಸ್ಟ್ ಎಲ್ಲ ಗುಡಿ ಸುತ್ತಮುತ್ತ ದೇವಸ್ಥಾನಗಳದ ರೂಮ್ ಅದಾವು. ಎಲ್ಲದಕ್ಕೂ ಒಂದೊಂದು ಹೆಸರುಗಳು ಇಟ್ಟಾರಿ. ನೋಡ್ರಿ, ಗಂಗೋತ್ರಿ, ವೈಶಾಲಿ, ಶರಾವತಿ, ಸಾಕೇತ, ನೇತ್ರಾವತಿ ಅಂತ ಹೇಳಿ ಒಳಗಡೆ ಹೊಂಟಿವಿ. ಈಗ ಒಂದು ರೂಮಿಗೆ ಎಷ್ಟು ಅನ್ನುವಂಥದ್ದು ಗೊತ್ತಿಲ್ಲ. ಅಲ್ಲಿಂದ ಅಲ್ಲಿ ಬರೀ ಫ್ಯಾಮಿಲಿ ಅಷ್ಟೇ. ಇಲ್ಲಿ ಬರೀ ಸಿಂಗಲ್ಸ್ಗಳಿಗೆ ಮಾತ್ರ ಇತ್ತು. ಅಂದ್ರೆ ಫ್ಯಾಮಿಲಿ ಇರ್ಲಾರ್ದವ್ರಿಗೆ ಇಲ್ಲಿ ಬರ್ಬೇಕು ಈ ರೂಮ್ಸ್. ಬಟ್ ಇಲ್ಲಿ ಏನಪ್ಪಾ ಅಂದ್ರೆ ನಿಮ್ಗೆಲ್ಲೂ ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಸಿಗಂಗಿಲ್ಲ. ಅಂದ್ರೆ ರೂಮ್ದಾಗ ಎಲ್ಲೂ ನಿಮ್ಗೆ ಬಾತ್ರೂಮ್ ಇರಂಗಿಲ್ಲ ಮತ್ತು ಶೌಚಾಲಯ ಏನೂ ಇರಂಗಿಲ್ಲ. ನೀವು ಹೊರಗೆ ಅಂದ್ರೆ ಜನರಲ್ಲೇ ಅಲ್ಲಿ ಇರ್ತಾವು. ಅಲ್ಲೆಲ್ಲ ಜಳಕ ಮಾಡ್ಬೇಕು ಮತ್ತು ಅಲ್ಲೇ ನೀವು ಬಾತ್ರೂಮ್ ಯೂಸ್ ಮಾಡ್ಕೋಬೇಕಂತಂದ್ರು. ಅದು ನಮ್ಗೆ ಸ್ವಲ್ಪ ಯಾಕೋ ವರ್ಕೌಟ್ ಅನಿಸ್ಲಿಲ್ಲ. ಅದಕ್ಕೆ ನಾವೀಗ ಅಟ್ಯಾಚ್ ಬಾತ್ರೂಮ್ ಇರುವಂತಹದ್ದು ರೂಮ್ ಹುಡ್ಕೊಳತ್ತೀವಿ. ಇದ್ರ ಹಿಂದೆ ನಮ್ಗೆ ಸಿಗುತ್ತದೆ ಅಂತ ಹೇಳ್ಯಾರ. ಅದಕ್ಕೆ ಅಲ್ಲಿ ಹೊಂಟಿವ್ರಿ. ಈಗ ರೂಮ್ ಬುಕ್ ಮಾಡಿದಿವ್ರಿ. ನಮಗ 510 ರೂಪಾಯಿ ತಗೊಂಡ್ರು 3 ಮಂದಿ ಸೇರಿ. ಒಂದು ಮಾಸ ಪತ್ರಿಕೆ ಕೊಡ್ತಾರ. ರೂಮ್ ಬುಕ್ ಮಾಡದ್ಮೇಲೆ ಕೀಲಿ ಕೊಟ್ರ, ರಶೀದಿ ಕೊಟ್ರ ಬಿಲ್ಲಿಂದು. ಈಗ ರೂಮ್ ಹುಡ್ಕೊಳಕ್ ಹೊಂಟಿವ್ರಿ. 521 ರೂಮ್. ನಿಮ್ಗೆ ಸಿಂಗಲ್ ರೂಮ್ಗಳು ಸಿಗ್ತಾವ ಮತ್ತು ಅಟ್ಯಾಚ್ ಬಾತ್ರೂಮ್ ಇದು ಸಿಗ್ತಾವ. ನಮಗೆ ಅಟ್ಯಾಚ್ ಬಾತ್ರೂಮ್ ಬೇಕಂತ ಅಂದ್ವಿ. ಅದಕ್ಕೆ ಅವರು ಕೊಟ್ಟಾರ ರೂಮ್. ಎಲ್ಲಾ ಕಡೆ ಸ್ವಚ್ಛತೆ ಐತಿ, ಕ್ಲೀನ್ ಐತಿ, ಏನು ಸಮಸ್ಯೆ ಇಲ್ಲ. ಆರಾಮ್ಸರಿ ಬಂದು ಇಲ್ಲಿ ಇರ್ಬೋದು. ಕುಡಿಯೋ ನೀರಿನ ವ್ಯವಸ್ಥೆ ಅದಾವು. ಬೇಕಂದ್ರೆ 521 ನಮ್ಮ ರೂಮ್ ಬಾತ್ ನೋಡ್ರಿ. ಇಲ್ಲಿ ಇದೆ ನೋಡ್ರಿ ನಮ್ಮ ರೂಮ್ ಅಟ್ ನೋಡಿಬಿಡ್ರಿ. ತಡ್ರಿ ರೂಮ್ ಹೆಂಗಿರ್ತಾವ ಇಲ್ಲಿ ಧರ್ಮಸ್ಥಳದಾಗ. ಇಲ್ಲೇ ಧರ್ಮಸ್ಥಳದ ಟ್ರಸ್ಟದ ರೂಮ್ಗಳ್ರಿ ಇವೆಲ್ಲ. ರೂಮ್ ಒಳಗೆ ತೋರಿಸಿ ನಿಮ್ಗೆ ಹೆಂಗೈತಿ ರೂಮ. ಇದು ರೂಮ್. 3 ಮಂದಿ ಆರಾಮ್ಸಿ ಇರ್ಬೋದು. ಫ್ಯಾನ್ ಐತ್ರಿ. ಫ್ಯಾನ್ ಐತ್ರಿ. 2 ಚೇರ್ ಅದಾವು. ಇಲ್ಲಿ ಇತ್ತು. ಇಲ್ಲೊಬ್ರು ಮಕ್ಕೋಬೋದು, ಇಲ್ಲೊಬ್ರು ಆರಾಮ್ಸರಿ 4 ಮಂದಿ ಇಲ್ಲಿ ಲಗೇಜ್ ಇಡ್ಬೋದು. ಒಮ್ಮೆ ಹಾವ ಮಾಡಿದಲ್ರಿ ಇದು. ಇದು ಬಾತ್ರೂಮ್ ಎಲ್ಲ ಸ್ವಚ್ಛತೆ ಐತಿ. ಎಲ್ಲ ಆಲ್ಮೋಸ್ಟ್ ಕ್ಲೀನ್ ಐತಿ. ಆ ಥರದ್ದು ಏನು ಸ್ಮೆಲ್ ಇರ್ತಾವ ಕೆಲವೊಂದಿಷ್ಟು ರೂಮ್ದಾಗ. ಆ ಥರದ್ದು ಏನಿಲ್ಲ. ಎಲ್ಲ ಪದ್ಧತಿ ಚಲೋ ಐತಿ. ಬೋರ್ಡ್ ಹಾಕ್ಯಾರಿ, ಯಾತ್ರಿಕರ ಗಮನಕ್ಕೆ ನಿಮ್ಮ ಬೆಲೆ ಬಾಳುವ ವಸ್ತುಗಳು ನೀವ ಸುರಕ್ಷಿತವಾಗಿ ನೋಡ್ಕೋಬೇಕು ನಿಮ್ಮ ಅಷ್ಟ. ಇಲ್ಲಿ ಒಂದು ಮಂಜುನಾಥ ಸ್ವಾಮಿದು ಫೋಟೋ ಹಾಕ್ಯಾರ ರೂಮ್ ಒಳಗೆ. ಈ ಪಟಾಪಟ ಜಳಕ ಮಾಡ್ತೀವಿ. ಜಳಕ ಮಾಡಿ ದೇವ್ರ ದರ್ಶನಕ್ಕೆ ಹೋಗ್ತೀವಿ. ಜಳಕ ಮಾಡಿದ ಮೇಲೆ ನಮ್ದು ಎಂಟ್ರಿ ಹೆಂಗಿರ್ತದೆ ಅನ್ನೋದು ನಿಮ್ಗೆ ತೋರಿಸಂತ್ರೆ ಒಂದು ಸಣ್ಣ ಬ್ರೇಕ್ ತೋರಿಸ. 2 hours later. ಮತ್ತೊಮ್ಮೆ ಎಲ್ಲ ದೊಡ್ಡ ಮಂದಿ ನಮಸ್ಕಾರ ರೀ. ಈಗ ಪದ್ಧಶ್ರೀ ಜಳಕ ಮಾಡಿ ಈಗ ಧರ್ಮಸ್ಥಳ ದೇವ್ರ ದರ್ಶನಕ್ಕೆ ಹೊಂಟಿವಿ. ಎಲ್ಲರೂ ಪಂಚ ಹಾಕೋಬೇಕಂತೇಳಿ ಲುಂಗಿ ಹಾಕ್ಕೊಂಡಿವಿ. ನಮಗೆ ರೂಢಿ ಇಲ್ಲ, ಅದು ಅಪರೂಪ. ಆದರೆ ಇಲ್ಲಿ ಸ್ವಲ್ಪ ಲುಂಗಿ ಹಿಂಗೆ ಹಾಕೊಂಡು ಹೋಗ್ಬೇಕು ಅಂತೇಳಿ ಹೊಂಟೇವ್ರಿ. ಪದ್ಧಶ್ರೀ ರೆಡಿಯಾಗಿ ದೇವ್ರ ದರ್ಶನಕ್ಕೆ ಲಿಫ್ಟ್ ಹೊಡ್ಲಿ ಹತ್ರ ಅಣ್ಣ ಬಟನ ನೋಡ್ರಿ. ಇವ್ರದ್ದು ಲುಂಗಿ, ಅಂಗಿ, ಮ್ಯಾಗ ಒಂದು ಶೆಲ್ಲೆ. ಇವ್ರದ್ದೊಂದು ಶೆಲ್ಲೆ, ಒಂದು ಬ್ಯಾಗ್ ತಗೊಂಡು, ಯಾಕಂದ್ರೆ ಕಿಶೆ ಇರೋದಿಲ್ಲ. ಟೈಮ್ ಬರಬ್ಬರಿ ಮಧ್ಯಾಹ್ನ 2:30 ಆಗೈತ್ರಿ. ಊಟ ಎಷ್ಟು ಗಂಟೆವರೆಗೂ ಇರ್ತದಿಲ್ಲ ಗೊತ್ತಿಲ್ಲ. ಅದ್ರ ಪ್ರಸಾದ ಬಹಳಷ್ಟು ಮಂದಿ ಹೇಳ್ಯಾರ ಧರ್ಮಸ್ಥಳದಾಗ ಪ್ರಸಾದ ತಗೋಬೇಕಂತ ಹೇಳಿ. ಬಹಳ ಚಲೋ ಇರ್ತೈತಿ ಇಲ್ಲೆಲ್ಲ ಪ್ರಸಾದ ಅಂತ ಹೇಳಿ.
ಎಲ್ಲ ದೇವ್ರ ಗುಡಿಯಾಗೂ ಪ್ರಸಾದ ಚಲೋ ಇರ್ತದೆ, ಆದ್ರೆ ಇಲ್ಲಿ ಸ್ವಲ್ಪ ವಿಶೇಷ ಇರ್ತದೆ ಅಂತ ಹೇಳಿ ಬಹಳಷ್ಟು ಮಂದಿ ಬಂದವ್ರು ನಮ್ಗೆ ಹೇಳ್ಯಾರ ಇಲ್ಲಿ. ಅದಕ್ಕೆ ಕಾತುರದಿಂದ ಎಲ್ಲೂ ಊಟ ಇಲ್ಲ, ನಾಷ್ಟ ಇಲ್ಲ, ಮುಂಜಾನೆ ಎಲ್ಲೂ ನಾಷ್ಟ ಮಾಡಿಲ್ಲ, ಅದಕ್ಕೆ ದೇವ್ರ ಪ್ರಸಾದ ತಗೋಬೇಕಂತೇಳಿ ಗುಡಿಯಿಂದ ಸ್ವಲ್ಪ ದೂರ ನಾವು ಇಲ್ಲಿ ರೂಮ್ ಬುಕ್ ಮಾಡಿದ ಕಾರಣ ಸ್ವಲ್ಪ ನಮ್ಮ ಅಣ್ಣಾರಿಗೆ ಸ್ವಲ್ಪ ಕಾಲಿನ ಸಮಸ್ಯೆ ಐತೆ, ಅದಕ್ಕೆ ಒಂದು ಆಟೋ ಮಾಡ್ಕೊಂಡು ಹೊಂಟೀವಿ. 40 ರೂಪಾಯಿ ಹೇಳ್ಯಾರ 3 ಮಂದಿಗೆ ಸೇರಿ. 3 ಗಂಟೆಗೆ ಏನೋ ಪ್ರಸಾದ ಬಂದ್ ಆಗತ್ತಂತ್ರಿ, ಅಂದ್ರೆ ಮತ್ತೆ ರಾತ್ರಿ ಶುರು ಆಗತ್ತಂತ. ಅದಕ್ಕೆ ಫಸ್ಟಿಗೆ ಪೇಟೋಬಾ ಆಮೇಲೆ ವಿಟೋಬಾ, ಯಾಕೋ ಲೆಕ್ಕ ಹಂಗೆ ಹೊಂಟೈತಿ. ಫಸ್ಟ್ ಪೇಟೋಬಾ ಆಮೇಲೆ ವಿಟೋಬಾ. ಧರ್ಮಸ್ಥಳ ಹೇಳಿದೀವಿ ಅಣ್ಣ. ಪ್ರಸಾದ ಎಲ್ಲಿ ಅಣ್ಣ? ಇಲ್ಲಿದ ಈ ಕಡೆ ಪ್ರಸಾದ ಅಂತ್ರಿ, ಪ್ರಸಾದ ತೊಗೊಳಕ್ ಹೊಂಟಿವಿ. ಈಗ ದೇವರ ದರ್ಶನ ಸಮಯ ಇಲ್ಲಿ ಬರ್ದಾರ್ರಿ, ಯಾವ್ದಕ್ಕೂ ನೀವು ನೋಡ್ಕೊಂಡ್ಬಿಡ್ರಿ. ಹೊಸದಾಗಿ ಯಾರು ಬರ್ತೀರಿ. ಬೆಳಿಗ್ಗೆ 6:30ದಿಂದ ಮಧ್ಯಾಹ್ನ 2:30 ಮಟ, ಸಂಜೆ 5 ಗಂಟೆಯಿಂದ ರಾತ್ರಿ 8:30 ಮಟ ದೇವ್ರ ದರ್ಶನ ಸಿಗ್ತದೆ ನಮ್ಗೆ ಇಲ್ಲಿ. ಸದ್ಯಕ್ಕೆ ಟೈಮ್ ಆಗ್ಬಿಟ್ಟೈತಿ, ಈಗ ದೇವ್ರ ದರ್ಶನ ನಮ್ಗೆ ಸಿಗಂಗಿಲ್ಲ. ಅದಕ್ಕೆ ನಾವೀಗ ಡೈರೆಕ್ಟ್ ಪ್ರಸಾದಕ್ಕೆ ಹೊಂಟಿವ್ರಿ. ಈಗ ಮಧ್ಯಾಹ್ನ 2:30ಗೆ ಕ್ಲೋಸ್ ಆಗೈತ್ರಿ ದೇವ್ರ ದರ್ಶನ. ಮುಂಜಾನೆ ಲೇಟ್ ಆಗಿದ್ದಕ್ಕೆ ಸ್ವಲ್ಪ ಸಮಸ್ಯೆ ಆಯ್ತು ಇಲ್ಲಿ. ಅದಕ್ಕೆ ಫಸ್ಟ್ ಪ್ರಸಾದ ತೊಗೊಂಡ್ಬಿಡೋಣಂತ. ನಾವು ದೇವ್ರ ದರ್ಶನ ತೊಗೋಬೇಕು, ಅದಕ್ಕೆ ಮುಂಜಾನೆ ನಾವು ನಾಷ್ಟ ಮಾಡಿದ್ದಿಲ್ಲ. ಒಟ್ಟು ದೇವ್ರ ದರ್ಶನ ತೊಗೊಂಡು ಆಮೇಲೆ ಪ್ರಸಾದ ತೊಗೋಬೇಕಂತೇಳಿ. ತೊಳೆಯಕ್ಕಂತ ಸ್ವಲ್ಪ ನೀರು ಕೊಡ್ತಾರೆ ನೋಡ್ರಿ. ಪ್ರಸಾದ ಕುಂಬಳಕಾಯಿ ಪಲ್ಯ ಮತ್ತು ಸಾರ, ಅನ್ನ, ಭಾಳ ಅಂದ್ರೆ ಭಾಳ ಅದ್ಭುತ ಐತ್ರಿ ಊಟ. ಭಾಳ ರುಚಿಕರ ಐತಿ ಊಟ. ಪ್ರಸಾದ ಯಾವಾಗಲೂ ಪ್ರಸಾದ. ಊಟ ಆಗನ ಅವಾಗ ಫುಲ್ ಕ್ಲೀನಿಂಗ್ ಇಲ್ಲಿ. ಇದು ಅನ್ನಪೂರ್ಣ ಪ್ರಸಾದದ ಜಾಗ. ಇಲ್ಲೇ ನಮಗೆ ಪ್ರಸಾದ ಸಿಗ್ತೈತೆ ರೀ. ನಾವು ಜಸ್ಟ್ ಪ್ರಸಾದ ತೊಗೊಂಡ್ಬಂದಿವಿ. ಅಣ್ಣ ಹೆಂಗಿತ್ತು ರೀ ಪ್ರಸಾದ? ಅಮೃತ ಅದ ಹೆಸರು ಇಡಪ್ಲೇನೇ ಇಲ್ರಿ ಅಂತ ಅನ್ನ ಪ್ರಸಾದ. ಮನುಷ್ಯಗೆ ಆನಂದ ಆಯ್ತು ಪ್ರಸಾದ ತೊಗೊಂಡು. ನಮಗೂ ಕಂಡಾಪಟ್ಟೆ ಹಸಿವು ಆಗಿತ್ತು, ಅದಕ್ಕೆ ಪ್ರಸಾದನ ತೊಗೋಬೇಕಂತೇಳಿ ನಾವು ಕಾಯ್ಕೋತ ಕೂತಿದ್ವಿ. ಬರೋಬ್ಬರಿ ಟೈಮಿಗೆ ಪ್ರಸಾದ ಸಿಕ್ತು. ಇನ್ನು ದೇವ್ರ ದರ್ಶನ 5 ಗಂಟೆಗೆ ಅಂತಂದರು. ನಮ್ದೇನಿತ್ತು ದೇವ್ರ ದರ್ಶನ ತೊಗೊಂಡು ಪ್ರಸಾದ ತೊಗೊಂಡು ಮುಂದೆ ಹೋಗ್ಬೇಕಂತಿರ್ತಾರೆ. ಮುಂದೆ ನಮ್ಮದು ಆಗಲಿಲ್ಲ ಅದಕ್ಕೆ ಪ್ಲ್ಯಾನ. ದೇವ್ರ ದರ್ಶನ 5 ಗಂಟೆಗೆ ಐತ್ರಿ. 5 ಗಂಟೆಗೆ ದೇವ್ರ ದರ್ಶನ ತೊಗೋತೀವಿ. ಸದ್ಯಕ್ಕೆ ಮತ್ತು ಯಾವ ಸುತ್ತಮುತ್ತ ಯಾವ ದೇವಸ್ಥಾನದ ಹೋಗಿ ನೋಡ್ಕೊಂಡು ಬರ್ತೀವಿ. ಹೋಗಿ ಕಡಿಕು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಬಂದೀವಿ ರೀ. ನಾನು ಫಸ್ಟ್ ಟೈಮ್ ಬಂದೀನಿ ಇಲ್ಲಿ. ಮಹೇಶ್ ಅಣ್ಣ ಮತ್ತು ನಮ್ಮ ದೋಸ್ತ ಬಂದು ಹೋಗ್ಯಾರ ಅವರು. ನಾನು ಫಸ್ಟ್ ಟೈಮ್ ಬಂದೀನಿ. ಯಾರ್ಯಾರು ಈ ವಿಡಿಯೋ ನೋಡತ್ತೀರಿ, ನನ್ನೆಲ್ಲ ಸೋಷಿಯಲ್ ಮೀಡಿಯಾ ಸ್ನೇಹಿತರಿಗೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ನಿಮ್ಮ ಮನೆಯಲ್ಲಿ ಆರೋಗ್ಯ, ಆಯಸ್ಸು, ಸಂಪತ್ತು ಎಲ್ಲ ಕೊಟ್ಟು ಕಾಪಾಡಲಿ. ಎಲ್ಲರಿಗೂ ಒಳ್ಳೇದಾಗಲಿ. ನಾನು ಬಂದಿನಿ ದೇವ್ರ ದರ್ಶನಕ್ಕೆ. ನಿಮ್ಮ ಪರವಾಗಿ ನಾನು ದೇವ್ರಿಗೆ ಬಿಡ್ಕೋತೀನಿ. ಎಲ್ಲರಿಗೂ ಒಳ್ಳೇದಾಗಲಿ. ಇಲ್ಲಿ ರಥಗಳನ್ನ ಇಟ್ಟಾರೆ ಸಾಲಕ್ಕೆ. ಕೆಲವರು ರಥಗಳಂತ ಕರೀತಾರೆ, ಕೆಲವರು ನಮ್ಮ ಕಡೆ ತೇರ್ ಅಂತ ಕರಿತೀವಿ ನಾವು. ಇಲ್ಲಿ ಇವು ನನಗೆ ಅನ್ಸೋಮಟ್ಟಿಗೆ ಭಾಳ ಹಳೆ ರಥಗಳು ಅದಾವ್ರಿ. ಇವು ಯಾವ್ಯಾವ ಊರದವ್ರು ಕೊಟ್ಟಾರ ಅವರು ಬೋರ್ಡ್ಗಳನ್ನು ಹಾಕಿರ್ಬೋದು ಅಂತ ನನಗೆ ಅನಿಸ್ತೈತಿ. ಬಟ್ ನನಗೆ ಇದ್ರದ್ದು ಮಾಹಿತಿ ನನಗೆ ಗೊತ್ತಿಲ್ಲ. ಬಟ್ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಬಾಕ್ಸಾಗಿ ತಿಳಿಸ್ರಿ ಈ ರಥಗಳ ಬಗ್ಗೆ. ಭಾಳ ಹಳೆಯ ರಥಗಳು ಅಂತ ಕಾಣ್ತಾ ಇವೆಲ್ಲ ನೋಡ್ರಿ. ಒಂದೊಂದು ರಥನೂ ಒಂದೊಂದು ಅರ್ಥವನ್ನು ಹೇಳುವಂಥ ರಥಗಳು ಅದಾವ ಇವೆಲ್ಲ. ಇಲ್ಲಿ ಒಬ್ಬರು ಅದಾರ, ಯಾವುದಕ್ಕೂ ಅವ್ರಿಗೆ ಕೇಳ್ಕೊಂಡ್ಬಿಡ್ತೀನಿ. ಅವ್ರಿಗೆ ಒಬ್ಬರಿಗೆ ಕೇಳಿದೆ ರೀ. ಅವರು ಏನಂದ್ರೆ ಸುಮಾರು 100 ವರ್ಷಕ್ಕಿಂತ ಹಳೆಯ ರಥಗಳು ಇಲ್ಲಿ ಅದಾವು ಅಂತ ಅಂದಾರೆ ಅವರು. ಯಾವುದೋ ಒಂದು ಕೆಲಸದಾಗ ಅದಾರ. ಸುಮ್ಮನೆ ಗಡಬಡ್ದಾಗ ನಾವು ಏನೋ ಅವ್ರು ಕೇಳೋದು, ಅವ್ರು ಗಡಬಡ್ದಾಗ ಅರ್ಧ ಮಾಹಿತಿ ಹೇಳೋದು ಬೇಡ. ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಬಾಕ್ಸಾಗ ತಿಳಿಸ್ರಿ. ಅಕಸ್ಮಾತ್ ನನಗೆ ಯಾರೋ ಹೋಗ್ತಾ ಯಾರಾದ್ರೂ ಈ ರಥಗಳ ಬಗ್ಗೆ ಮಾಹಿತಿ ಕೊಟ್ರೆ ಖಂಡಿತ ನಿಮ್ಗೆ ನಾನು ತಿಳಿಸ್ತೇನಂತ್ರಿ. ಸದ್ಯಕ್ಕಂತರೂ ಗುಡಿ ಇಲ್ಲೈತಿ. ಹಂಗ ನಾವು ನೋಡ್ಕೊಂಡು ಬಂದ್ವಿ. ಇಲ್ಲಿ ರಥಗಳನ್ನ ಸಾಲಕ್ಕೆ ಇಟ್ಟಾರ. ಇಲ್ಲಿಂದ ಈಗ ಏನೋ ಮ್ಯೂಸಿಯಂ ಐತಂತ ಅಲ್ಲಿ ಹೊಂಟಿನ್ರಿ. ಅಲ್ಲಿ ಏನೋ ಹಳೆ ಕಾರ್ಗಳು, ಬೈಕ್ಗಳು, ಸೈಕಲ್ಗಳು ಏನೋ ಅದಾವಂತ. ಅದಕ್ಕೆ ಹೋಗಿ ಒಂದ್ಸತಿ ನೋಡ್ಕೊಂಡು ಬರ್ತೇನ್ರಿ. ಅಲ್ಲಿ ಏನೇನೋ ವಿಶೇಷತೆಗಳು ಅದಾವ ಅನ್ನೋಂಥದ್ದು. ಒಳಗೆ ಏನ್ರೆ ಮೊಬೈಲ್ ಅವಕಾಶ ಇತ್ತಂದ್ರೆ ಅದನ್ನ ವಿಡಿಯೋ ಮಾಡ್ತೇನ್ರಿ. ಇಲ್ಲ ಅಂದ್ರೆ ನಾ ಪದ್ಧತಿ ನೋಡ್ಕೊಂಡ್ ಬಂದು ಏನಿತ್ತು ಅನ್ನೋಂಥದ್ದು ಹೇಳ್ತೀನಿ. ಇದಾರೆ ಮ್ಯೂಸಿಯಂ. ಇಲ್ಲಿಂದ ಬಾಜು ಇಲ್ಲೊಂದು ರಥ ಇಟ್ಟಾರ. ಈ ರಥನ ಅಷ್ಟೇ ಸುರಕ್ಷಿತವಾಗಿ ಇಟ್ಟಾರ. ಈ ರಥದ ಬಗ್ಗೆ ಇಲ್ಲಿ ಮಾಹಿತಿ ಐತಿ ನೋಡ್ರಿ. 1970ನೇ ಇಸ್ವಿಯಿಂದ 2014ರವರೆಗೆ ಶ್ರೀ ಮಂಜುನಾಥ ಸ್ವಾಮಿಯ ಕಾಲಾವಧಿ ಜಾತ್ರೆ ಸಂದರ್ಭ ಉಪಯೋಗಿಸುತ್ತಿದ್ದ ಬ್ರಹ್ಮರಥ. ವಾವ್, ಬ್ರಹ್ಮರಥ ಅಂತ ನೋಡ್ರಿ. ಇದು ಹೆಸರಿಗೆ ತಕ್ಕಂತೆ ಈ ರಥ ಐತಿ, ಬ್ರಹ್ಮರಥ. ಈಗ ಈ ರಥನ ಅಷ್ಟೇ ಸುರಕ್ಷಿತವಾಗಿ ಜೋಪಾನವಾಗಿ ದೇವಸ್ಥಾನದ ಒಂದು ಆಡಳಿತ ಮಂಡಳಿ ಇದನ್ನ ಇಟ್ಟಾರ್ರಿ. ಸುತ್ತಲೂ ಈ ರೀತಿ ಎಲ್ಲ ಬೇಲಿಗಿಲಿ ಹಾಕೊಂಡು ಮ್ಯಾಗ
ಎಲ್ಲೂ ನೀರಿಗಿರು ಬಂದು ಹಾಳಾಗಬಾರ್ದು ಅಂತೇಳಿ ಅಷ್ಟೇ ಒಂದು ಶೆಡ್ ಹೊಡೆದಾರ. ಈಗ ಜಸ್ಟ್ ಮಂಜೂಷ ವಸ್ತು ಸಂಗ್ರಹಾಲಯ ನೋಡ್ಕೊಂಡ್ ಬಂದಿವ್ರಿ. ಧರ್ಮಸ್ಥಳಕ್ಕೆ ಬಂದವರು ಇಲ್ಲಿ ಬಂದು ಹೋಗಲೇಬೇಕು ನೀವು. ಯಾಕಪ್ಪ ಅಂದ್ರ ಹಳೆ ಕಾಲದ್ದು ಶತಮಾನಗಳ ಹಿಂದೆ ಆಗಿನ ವಸ್ತು ಹೆಂಗಿದ್ದು, ಅಲ್ಲಿನ ಶಿಲ್ಪ ಕಲೆಗಳು, ಎಲ್ಲಾ ತರದ ವಸ್ತುಗಳನ್ನ ಆಗಿನ ಟೈಮ್ದಾಗ ಕ್ರಿಸ್ತ ಪೂರ್ವಕ್ಕಿಂತ ಮುಂಚಿತ ಎಲ್ಲವೂ ಆ ಕಡೆ ಬೇರೆ ಬೇರೆ ದೇಶಗಳಿಂದ, ಬೇರೆ ಬೇರೆ ರಾಜ್ಯಗಳಿಂದ, ನಮ್ಮ ಜಿಲ್ಲೆದಾಗೆ ಬೇರೆ ಬೇರೆ ಊರುಗಳಿಂದ, ಅಲ್ಲಿಂದ ಇಲ್ಲಿಂದ ಎಲ್ಲಾ ಕಡೆಂದು ಅದನ್ನು ಜೋಪಾನವಾಗಿ ಸಂಗ್ರಹ ಮಾಡ್ಕೊಂಡ್ ಬಂದು ಇಲ್ಲಿ ಒಂದು ಮ್ಯೂಸಿಯಂ ಒಳಗೆ ಅದನ್ನ ಇಟ್ಟಾರ. ಅಂದ್ರ ಜನಗಳಿಗೆ ನೋಡ್ಲಿ ಅಂತೇಳಿ. ಬರೀ 20 ರೂಪಾಯಿ ಟಿಕೆಟ್ ಐತ್ರಿ. 20 ರೂಪಾಯಿ ಏನೂ ಅಲ್ಲ. ಆಗಿನ ಟೈಮ್ದಾಗ ಹೆಂಗಿದ್ದು, ಅವಾಗಿನ ಭಾಂಡೆಗಳು ಹೆಂಗಿದ್ದು, ಹಾಸಿಗೆಗಳು ಹೆಂಗಿದ್ದು, ಬಾಕಲುಗಳು ಹೆಂಗಿದ್ದು, ಮುಂಚೆ ಫೋನ್ಗಳು ಹೆಂಗಿತ್ತು, ಈ ಟೈಪಿಂಗ್ ಮಿಷನ್ಗಳು, ಪಿಸ್ತೂಲ್, ಬಂದೂಕ, ಕತ್ತಿಗಳು, ಇಳಿಗಿ, ಈಗ ನಾವು ಮನ್ಯಾಗ ಬಳಸ್ತೀವಲ್ಲ ಪ್ರತಿಯೊಂದು ವಸ್ತುಗಳು ಮುಂಚೆ ಹೆಂಗಿದ್ದು, ಅದನ್ನ ಹೆಂಗೆ ಸ್ಟಾರ್ಟ್ ಆಯಿತು, ಎಲ್ಲವೂ ಡೀಟೇಲ್ ಆಗಿ ಪ್ರತಿಯೊಂದನ್ನು ಅಷ್ಟೇ ಎಷ್ಟು ಸಾಧ್ಯ ಆಗತ್ತೆ ಅಷ್ಟು ಜೋಪಾನವಾಗಿ ತಂದು ಇಟ್ಟಾರಿ ಈ ಮ್ಯೂಸಿಯಂ ಒಳಗೆ. ನಮಗ್ರೆ ಬಹಳಷ್ಟು ಎಲ್ಲ ನೋಡಿ ಅದು ಒಂಥರ ಮಜಾ ಅನ್ನಿಸ್ತು ನಮಗೆ. ಹೆಂಗಿತ್ತು ಮೊದಲಿನ ಒಂದೇನು ಅದ್ಭುತ ಅಂದ್ರ ಪ್ರತಿಯೊಂದು ಏನು ನಾವು ವಸ್ತು ನೋಡ್ತೀವಲ್ಲ, ಪ್ರತಿಯೊಂದು ವಸ್ತುನು ಬಹಳ ವಿಶೇಷವಾಗಿ ಇರ್ತಿದ್ರಿ. ಅಂದ್ರ ನಮಗೆಲ್ಲ ಏನಪ್ಪ ಆಗಿನ ಟೈಮ್ದಾಗ ಹೆಂಗ್ ಮಾಡ್ತಿರೋ ಮಂದಿ ಅಂತ ಅನಿಸ್ತೈತಿ. ಎಷ್ಟೇ ಈಗೆಲ್ಲ ಇಷ್ಟು ದೊಡ್ಡದ ಟೆಕ್ನಾಲಜಿ ಮುಂದುವರೆದ್ರು ಈಗ ಆ ಥರದ್ದೇ ನಮಗೇನು ಮಾಡಕ್ ಆಗಂಗಿಲ್ಲ. ಎಷ್ಟೇ ಟೆಕ್ನಾಲಜಿ ಮುಂದುವರೆದ್ರು ಆ ಥರದ್ದೆಲ್ಲ ವಸ್ತುಗಳನ್ನ ಮತ್ತೆ ಹೊಳ್ಳಿ ನಾವು ಕ್ರಿಯೇಟ್ ಮಾಡಕ್ ಆಗಂಗಿಲ್ಲ. ನೋಡಕ ಚಂದ. ಈಗ ಅದನ್ನ ಅಷ್ಟೇ ಜೋಪಾನವಾಗಿ ತಂದಿಟ್ಟಾರಲ್ಲ, ಅವ್ರಿಗೆ ಒಂದು ದೊಡ್ಡ ನಾವು ಸೆಲ್ಯೂಟ್ ಹೊಡಿಬೇಕು. ಈಗ ಬರೋಬ್ಬರಿ 5 ಗಂಟೆ ಆತ್ರಿ. 5ಕ್ಕೆ 15 ನಿಮಿಷ ಕಮ್ಮಿ ಐತಿ. ಈಗ ನೋಡ್ರಿ ಇಲ್ಲಿ ವಾಚ್ ಐತಿ, 15 ನಿಮಿಷ ಕಮ್ಮಿ ಐತಿ. ಹೋಗಿ ಪಾಳಕ್ಕೆ ಹಚ್ತೀವಿ. ಈಗ ಹಚ್ಚಿ ದೇವ್ರ ದರ್ಶನ ತೊಗೋತೀವಿ. ದೇವ್ರ ದರ್ಶನ ತೊಗೊಂಡ ಮೇಲೆ ಮತ್ತೆ ನೆಕ್ಸ್ಟ್ ಲೊಕೇಶನ್ ಎಲ್ಲಿ ಅನ್ನೋದು ನಿಮ್ಗೆ ತಿಳಿಸ್ರಿ. ಬರ್ರಿ ಈಗ ದೇವ್ರ ದರ್ಶನ ತೊಗೊಂಬರೋಣ. ಇದು ದೇವ್ರ ಗುಡಿ ರೀ. ಈಗ ಇಲ್ಲಿಂದ ಪಾಳೆಗೆ ಹೊಂಟೇವಿ ನಾವು. ಗದ್ಲ ಕಮ್ಮಿ ಐತೆ ಅಂತ ಹೇಳ್ತಾರ. ನಮ್ಮ ಮಹೇಶ ನೋಡಿ ಹೆಂಗೆ ಸಲ ಆಯ್ತಲ್ಲ ಅವ್ರಿಗೆ. ನೋಡ್ರಿ ಇದು ಪಾಳೆಗೆ ಹೋಗೋದು ಎಲ್ಲ ಜಾಗ. ಗದ್ಲ ಕಮ್ಮಿ ಇದ್ದದಕ್ಕೆ ಒಂದೊಂದು ಸೆಕ್ಷನ್ ಬಂದ್ ಮಾಡಿ ಡೈರೆಕ್ಟ್ ದಂಡಿದ ಇಟ್ಬಿಟ್ಟಾರ. ಇಲ್ಲಿ ಕಾಯಿ ಪೂಜೆ ಅಂಥೇಳಿ ಮಾಡ್ತಾರೆ. 1-2 ತೆಂಗಿನಕಾಯಿ, 1-2 ಬಾಳಿಕಾಯಿ ಕೊಡ್ತಾರೆ. ಅಲ್ಲಿ ಕೌಂಟ್ರದಾಗ 60 ರೂಪಾಯಿ ಕೊಟ್ಟು ತೊಗೊಂಡೆ ನಾನು. ಅದನ್ನ ಇಲ್ಲಿ ಕಾಯಿ ಪೂಜೆ ನಾನು ಫಸ್ಟ್ ಟೈಮ್ ಬಂದಿನಲ್ರಿ, ಅದಕ್ಕೆ ಅದನ್ನು ಕಾಯಿ ಪೂಜೆ ಮಾಡ್ಸೋಣ ಅಂತೇಳಿ ತೊಗೊಂಡೀನಿ. ಮಳೆ ಚಾಲೋ ಐತ್ರಿ, ದುಮ್ಶಾನ್ ಮಳೆ. ನಾವು ಪಾಳ್ಯಕ್ಕೆ ನಿಂದ್ರಾಕೆ ಮಳೆ ಚಾಲೋ ಆಗ್ಬಿಡ್ತು. ಈಗ ಮಳೆ ಹತ್ತಿತ್ತಂದ್ರೆ ನಮಗೂ ಪಾಳ್ಯಕ್ಕೆ ನಿಂದ್ರೂ ಭಾಳ ಕಷ್ಟ ಆಗ್ತಿತ್ತು. ಬರೋಬ್ಬರಿ 5 ಗಂಟೆ 4:45 ಹೋಗಿದ್ದೀವಿ ರೀ. ಬರೋಬ್ಬರಿ 6:22 ನಾವು ದರ್ಶನ ಮುಗಿಸ್ಕೊಂಡು ಹೊರಗೆ ಬಂದೀವಿ. ಈಗ ಇಲ್ಲಿಂದ ರೂಮಿಗೆ ಹೊಂಟಿವ್ರಿ. ಮಳೆ ಹತ್ತಿ ಬೇರೆ ಕಡೆ ಹೋಗ್ಬೇಕಂತೈತೆ ನಮ್ಗೆ. ಆಗಿಲ್ಲ. ಯಾಕೋ ವಿಡಿಯೋ ನೋಡ್ತಾರಂಗೆ ಕಾಣ್ತಾರ. ಹಾಯ್ ಬ್ರೋ, ನಮಸ್ಕಾರ ಅನ್ನತ್ತಾರ. ಈಗ ಇಲ್ಲಿಂದ ಡೈರೆಕ್ಟ್ ರೂಮಿಗೆ ಹೋಗೋದು. ಮಳೆ ಚಾಲು ಆಗಿ ಇಲ್ಲಿ 2 ತಾಸು ಆಯ್ತು. ತುಂಬ ಮಳೆ ಕಟ್ಟಾಗ್ತೈತಿ. ಒಂದು ಸಣ್ಣದೊಂದು ಬ್ರೇಕ್ ಸಿಕ್ಕೈತಿ ಈಗ ಮಳೆ ಒಳಗೆ. ಗ್ಯಾಪ್ ಒಳಗೆ ಆಟೋ ಮಾಡ್ಕೊಂಡು ನಮ್ಮ ರೂಮಿಗೆ ನಾವು ಹೊಂಟೇವ್ರಿ. ಒಂದು ಫಸ್ಟ್ ಕ್ಲಾಸ್ ಚಹಾ ಕುಡಿಬೇಕಂತ ಅದು ಮಳೆಯಾಗ. ಈಗ ಕಾಫಿ ಕುಡಿದ್ವಿ ಆಗಲೇ. ದೇವ್ರ ದರ್ಶನಕ್ಕಿಂತ ಮುಂಚೆ ಒಂದು ಕಾಫಿ ಕುಡಿದು ಹೋಗಿದ್ವಿ. ಫಸ್ಟ್ ಕ್ಲಾಸ್ ಒಂದು ಚಹಾ ಬಿತ್ತಂದ್ರೆ ಅವ್ರು ಸ್ವರ್ಗಕ್ಕೆ ಮೂರಾಗೇನು ಅನ್ನಂಗೆ. ಸ್ವರ್ಗ ಇದ್ದಂಗೆ ಐತಿ ಜಾಗ ಇದು. ಇಂಥ ಜಾಗದಾಗ ಇಂಥ ಮಳೆಯಾಗ ಹೆಚ್ಚಿಗೆ ಮತ್ತೆ ಸೇರಿ ಬಿಸಿ ಚಹಾ ಕುಡಿಬೇಕು. ಮಾಲಕರು ನಮ್ಗೆ ಚಹಾದ ಅಂಗಡಿ ನಿಲ್ಲಿಸ್ಬೇಕ್ರಿ ಸರ್ ನೀವು, ಆಟೋ ಮಾಲಕ್ರೆ. ಸಂಕೇತ್ ನಮ್ದು ರೂಮ್ ಇಲ್ಲೇ ಐತಿ. ಈಗ ನೋಡ್ರಿ ಜಾಗ ಹೆಂಗೆ ಸುತ್ತಮುತ್ತ ಕಾಡ್ ಐತಿ ಇಲ್ಲಿ. ಗೌಡ್ರ ಒಂದು ದಿವ್ಸ ತಡ್ರಿ ಇಲ್ಲಿ ಒಂದು ಕೇಳೋದಿತ್ತು ನಿಮ್ಗೆ ಏನೋ. ಅದಕ್ಕೆ ಈ ಲುಂಗಿ ಫುಲ್ ಮ್ಯಾಕ್ ಕಟ್ಕೋತಿರಲ್ಲ ಯಾಕ? ಈ ಮೊಳಕಾಲಿಗೆ ಅಡಚಣೆ ಮಾಡ್ತಿದ್ರು. ಮೊಳಕಾಲಿಗೆ ಅದೊಂದು ಏನ್ರ ಚೂಪ್ ಒಂದು ಪಳಿ ಇಡ್ಬೇಕಲ್ಲ. ಪಳಿ ಇಡ್ಬೇಕಲ್ಲ ಮುಂದೊಂದು. ಬಿಸಿ ಚಾ ಹೆಂಗೆ ಹೊಡಿ ಬರ್ಲತ್ತೈತಿ. ಇದಕ್ಕಂತ ಚಾ ಸುತ್ತಮುತ್ತ ಗುಡ್ಡಗಾಡು ಐತಿ. ಇಲ್ಲಿ ಫುಲ್ ಮಳೆ ಹೊಡ್ಲಾತೈತಿ. ಫುಲ್ ತಂಪ ಗರಂ ಚಾ ಗಿಚ್ ಅಗದಿ ಗಿಚ್. ಇಷ್ಟೊತ್ತನ ನೋಡ್ರಿ ಪಾಳ್ಯದಾಗ ನಿಂತು ದೇವ್ರ ದರ್ಶನ ಆಯ್ತು. ದೇವ್ರ ದರ್ಶನ ತಗೊಂಡು ಸೀದಾ ರೂಮಿಗೆ ಬಂದೀವಿ. ಇಲ್ಲಿಂದ ಮತ್ತೊಂದು ಜಾಗಕ್ಕೆ ಹೋಗ್ಬೇಕಂದ್ರೆ ಮಳೆ ಹತ್ತಿತ್ತು, ಕತ್ಲಾಯ್ತು. ಇನ್ನು ಬೇಡ ಮುಂಜಾನೆ ಸೀದಾ ಹೋಗೋಣ ಅಂತೇಳಿ ಇಲ್ಲಿಂದ ಹತ್ತಿರದಾಗ ಯಾವ್ಯಾವ ದೇವಸ್ಥಾನಗಳದಾವ ದೇವಸ್ಥಾನ ನೋಡ್ತೀವಂತ ಅಲ್ಲಿ ದೇವ್ರ ದರ್ಶನ ತಗೋತೀವಿ. ಅದ್ರದ್ದು ವಿಡಿಯೋ ಹಾಕ್ತೇನೆ ನಾನು ಸಪ್ರೇಟ್ ಆಗಿ. ಕುಕ್ಕೆ ಸಂಭ್ರಮಕ್ಕೆ ಹೋಗ್ತೀನಿ, ಅಲ್ಲಿಯೂ ಸಪ್ರೇಟ್ ಆಗಿ ವಿಡಿಯೋ ಮಾಡಿ ಹಾಕ್ತೀನಿ. ಈಗ ಸದ್ಯಕ್ಕಂತರೂ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವರ ದರ್ಶನ ಆಯ್ತು. ಪಾಳ್ಯದಾಗ ನಿಂತಿದ್ವಿ, ಒಳಗೆ ಹೋದಿವಿ. ಅಮ್ಮನವರ ದೇವಸ್ಥಾನ ಐತಿ, ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನ ಒಳಗಡೆ ಗಣಪತಿ ದೇವಸ್ಥಾನ ಐತಿ. ಸಾಕಷ್ಟು ಇತಿಹಾಸ ಇರುವಂತ ಈ ಒಂದು ದೇವಸ್ಥಾನ. ಈ ಇತಿಹಾಸದ ಬಗ್ಗೆ ಯಾರಿಗೂ ಗೊತ್ತಿರ್ತದ ಕಮೆಂಟ್ದಾಗ ತಿಳಿಸ್ರಿ. ಬಹಳ ಅಪರೂಪದ ದೇವಸ್ಥಾನ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನ. ಇಲ್ಲಿ ಯಾರ್ಯಾರು ಬಂದಿರ್ತೀರಿ ಎಲ್ಲರಿಗೂ ಒಳ್ಳೇದಾಗಿರ್ತೈತಿ. ಬಹಳ ಮನಸ್ಸಿಗೆ ಆನಂದ ಕೊಡುವಂತ ಜಾಗ.
ಯಾಕಪ್ಪ ಅಂದ್ರೆ ಸುತ್ತಮುತ್ತ ದಟ್ಟವಾದ ಅರಣ್ಯ ಐತಿ, ಸುತ್ತ ಹಚ್ಚ ಹಸಿರು ಪರಿಸರ ಐತಿ, ಪರಿಸರ ಮಧ್ಯ ಈ ಒಂದು ದೇವಸ್ಥಾನ ಐತಿ. ಮನಸ್ಸಿಗೆ ಬಹಳ ಖುಷಿ ಕೊಡ್ತೈತಿ. ಇವತ್ತು ನನಗಂತೂ ವೈಯಕ್ತಿಕ ಬಹಳ ಆನಂದ ಆಗೈತಿ. ಯಾಕಂದ್ರೆ ಪ್ರಸಾದ ಅಮೃತ ಇದ್ದಂಗಿತ್ತು. ದೇವಸ್ಥಾನನು ಜಾಗ ಈಗ ಮನಸ್ಸಿಗೆ ಬಹಳ ಖುಷಿ ಕೊಡುವಂತ ಜಾಗ. ಬಹಳ ದಿನದ ಆಸೆ ಇತ್ತು ನನಗೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಬರ್ಬೇಕು, ಅದು ಶ್ರಾವಣದಾಗ ಬರ್ಬೇಕಂತ ಇತ್ತು. ಬಂದ್ವಿ. ನನ್ನ ಜೊತೆ ನನ್ನ ಇಬ್ರು ಸ್ನೇಹಿತರು ಸಾಥ್ ಕೊಟ್ಟರು, ಬಂದ್ರು. ಅವ್ರಿಗೆ ಹೆಂಗ ಅನಸ್ತ ಅಂತೇಳಿ ಅವ್ರ ಬಾಯಿಂದ ಕೇಳೋಣ ಅಂತ. ಅಣ್ಣ ನಿಮ್ಗೆ ಹೆಂಗ ಅನಸ್ರಿ? ನನಗೆ ಭಾರಿ ಖುಷಿ ಅನಿಸ್ತಿರಣ್ಣ. ಮತ್ತೆ ಈ ಮಳಿ ಇದ್ದು ಸಂಬಂಧ ಏನು ಹೆಂಗೆ ಹೋಗೋತಿಲ್ಲ, ಮಂದಿನೂ ಕಮ್ಮಿ ಇದ್ರು, ದರ್ಶನ ಭಾರಿ ಆಯ್ತು, ಪ್ರಸಾದನು ಆನಂದ ಆಯ್ತು, ಮಸ್ತ್ ಅನಿಸ್ರಿ, ಖುಷಿ ಅನಿಸ್ತು. ನಿಮಗೆ ಸೌಕರ್ಯ? ನಮಗೆ ನೋಡ್ರಿ ಪ್ರತಿ ಸಲ ಬಂದ ಬಡಾಡೋ ಬರೋದು ದರ್ಶನ ಮಾಡೋದು ಹೋಗೋದಾಗೈತ್ರಿ. ಇವತ್ತು ಒಂದಿನ ಸ್ಟೇ ಮಾಡೀವ್ರಿ, ಮನಗಂಡ ಆನಂದ ಆಗೈತ್ರಿ ನಮಗೆ. ಇದು ಇಷ್ಟೊತ್ತನ ವ್ಲಾಗ್ ವಿಡಿಯೋ. ನಮ್ಮ ವ್ಲಾಗ್ದಾಗ ಏನಾರ ಹೆಚ್ಚು ಕಮ್ಮಿ ನಾವು ಅಂದಿದ್ದು ಮಾತಿನ ಬರದಾಗ ದಯವಿಟ್ಟು ಹೊಟ್ಟೆ ಹಾಕೋರಿ. ಮತ್ತೆ ನೆಕ್ಸ್ಟ್ ಜಾಗದಾಗ ಹೋಗಿದ್ದ ಅದನ್ನ ಸಪ್ರೇಟ್ ಆಗಿ ವಿಡಿಯೋದಾಗ ನಾನು ಮಾಡಿ ಹಾಕ್ತೀನಿ. ಇಲ್ಲಿ ಮಟ್ಟ ಈ ವಿಡಿಯೋ ಯಾರು ನೋಡಿರಿ ಎಲ್ಲರಿಗೂ ದೊಡ್ಡ ನಮಸ್ಕಾರ. ಹಂಗ ನಾನು ಪ್ರಕಾಶ್ ಅರ್ಕೆ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಂಗ ನಾನು ಫೇಸ್ಬುಕ್ ಪೇಜ್ದಾಗ ಈ ವಿಡಿಯೋ ನೋಡ್ತೀರಿ, ದಯವಿಟ್ಟು ಪೇಜನ್ನು ಫಾಲೋ ಮಾಡ್ರಿ. ಹಂಗ ನೆಕ್ಸ್ಟ್ ವ್ಲಾಗ್ ವಿಡಿಯೋದಾಗ ಮತ್ತೆ ಭೇಟಿ ಆಗೋಣಂತ್ರಿ. ನಮಸ್ಕಾರ ರೀ, ನಮಸ್ಕಾರ ರೀ, ನಮಸ್ಕಾರ ರೀ, ನಮಸ್ಕಾರ, ನಮಸ್ಕಾರ, ನಮಸ್ಕಾರ.